ಸಾರಿಗೆ ನೌಕರರ ಇವತ್ತು ಹಿಂದೆ 5ನೇ ತಾರೀಕಿತ್ತು ಮೀಟಿಂಗ್. ಅದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿತ್ತು. ಇವತ್ತು ಮೀಟಿಂಗ್ ಇತ್ತು. ಜಂಟಿ ಕ್ರಿಯಾ ಸಮಿತಿ ಮತ್ತೆ ಒಕ್ಕೂಟ ಸುಮಾರು 17 ಸಂಘಗಳಿದೆ. ಇಬ್ಬರಿಗೂ ಬೇರೆ ಬೇರೆ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಆಯಿತು. ಗ್ರೀವೆನ್ಸಸ್ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಅನೇಕ ಬಾರಿ ಗ್ರೀವೆನ್ಸಸ್ ನಾವು ಕೂಡ ತಂದಿದ್ವಿ. ಮತ್ತು ಈಗ ಬಹಳ ಮುಖ್ಯವಾಗಿ ಅವರು 2020 ಅಗ್ರಿಮೆಂಟು ಮತ್ತು ಹೊಸದಾಗಿ 24ಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದು ಒಂದು. ಬಿಟ್ಟರೆ ಕೇಸಸ್ಸು 2021ರಲ್ಲಿ ಡಿಸ್ಮಿಸ್ ಮಾಡಿಬಿಟ್ಟಿದ್ರು. ಅವ್ರನ್ನ ಬಹುತೇಕ ವಾಪಸ್ ತಗೊಂಡಿದ್ದೀವಿ. ಆದರೆ ಅವ್ರಿಗೆ ವಾಪಸ್ ತಗೊಂಡಾಗ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಕಟ್ಟಾಗಿತ್ತು. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ 2 ಸಬ್ಜೆಕ್ಟ್ ಅಷ್ಟೇ. 20ರದು 23ರಲ್ಲಿ ಮಾಡಿದ್ರಲ್ಲ ಬಾಕಿ ಕೊಡಬೇಕು ಅನ್ನೋದು. 24ಕ್ಕೆ 4 ವರ್ಷಕ್ಕೊಮ್ಮೆ ಪ್ರಾರಂಭ ಮಾಡ್ತೀವಲ್ಲ ಅದು ಒಂದು. ಆಮೇಲೆ ಒಕ್ಕೂಟರು ಸಮಾನ ವೇತನ ಕೊಡಬೇಕು ಅಂತ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಬಂದಿತ್ತು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ನಾನು ಗೃಹ ಮಂತ್ರಿಗಳು ಕೂಡ ಇದ್ದರು. 2 ನಮ್ಮ RTO ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು RTO ಬಾರ್ಡರ್ಗಳಲ್ಲಿ ಇರುತ್ತಲ್ಲ ಚೆಕ್ ಪೋಸ್ಟ್, ಅದ್ರ ಬಗ್ಗೆ, ಚೆಕ್ ಪೋಸ್ಟ್ ಬಗ್ಗೆ. ಇನ್ನೊಂದು ಇನ್ನೂ ಕಾಯ್ದೆನೇ ಆಗಿಲ್ಲ. ಕೇಂದ್ರ ಸರ್ಕಾರ ಅದೇನೋ ಈ ಫಿಟ್ನೆಸ್ ಇದಕ್ಕೆ ಜಾಸ್ತಿ ರೇಟ್ ಹಾಕಿದೆ ಅಂತ ಹೇಳಿ ಹೇಳಿದ್ರು. ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಎಷ್ಟನ್ನು ಹಾಕಿರ್ಬೋದು. ನಾವು ಕಾಯ್ದೆ ಮಾಡುವಾಗ ಅದನ್ನು ಕಡಿಮೆ ಕೂಡ ಮಾಡ್ಬೋದು. ಅದನ್ನು ನಿಮ್ಮ ಹತ್ರ ಕೂತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಇನ್ನು ಬೇರೆ ಬೇರೆ ಎಲ್ಲ ಇದಾರಲ್ಲ, ಡೀಸೆಲ್ ಇವರಿಗೆಲ್ಲ ಸಂಬಂಧಪಟ್ಟಾಗ ನಮ್ಮ ಮೋಟರ್ ವಾಹನಕ್ಕೆ ಸಂಬಂಧ ಇನ್ನೂ ಬೇರೆ ಸಂಘ ಸಂಸ್ಥೆಗಳಿದೆ. ಎಲ್ಲರ ಜೊತೆ ಚರ್ಚೆ ಮಾಡಿ ನಿಮ್ಗೆ ತೊಂದರೆ ಆಗಿದ ರೀತಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಡೀಸೆಲ್ ಬಗ್ಗೆ, ಆಮೇಲೆ ಟೋಲ್, ಸ್ಟೇಟ್ ಟೋಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದು. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದದು. ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಮಾತಾಡಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ವಿತ್ಡ್ರಾ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೊಂದು. ಆಮೇಲೆ 2 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಗೃಹ ಮಂತ್ರಿಗಳು ಕೂಡ ಅಲ್ಲೇ ಇದ್ರು. ಅವ್ರು ಈ ಪೀಕ್ ಅವರ್ಸಲ್ಲಿ ಈ ಕಮರ್ಷಿಯಲ್ ವೆಹಿಕಲ್ಸ್ ಒಳಗಡೆ ಬರೋದಕ್ಕೆ ಟೈಮಿಂಗ್ ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ದೊಡ್ಡ ದೊಡ್ಡ ವಾಹನಗಳೆಲ್ಲ, ಲಾರಿಗಳು, ಆ ಥರದ್ದೆಲ್ಲ ಗೂಡ್ಸ್ ವೆಹಿಕಲ್ಸ್ ಟೈಮಿಂಗ್ ಚೇಂಜ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಈ ಫೈನಾನ್ಸ್ ತಗೊಂಡಿರ್ತಾರಲ್ಲ, ಮೈಕ್ರೋ ಫೈನಾನ್ಸ್, ಆ ಸಮಸ್ಯೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅದು ಕೂಡ ಗೃಹ ಮಂತ್ರಿಗಳ ಜೊತೆ ಮಾತಾಡಿ ಅಂತ. ಲೆವೆಲ್ ನಾನು ಮಾಡ್ತೀನಿ. ಡೀಸೆಲ್ಲು ನಾವು ಮಾಡಿದ್ವಿ 2 ರೂಪಾಯಿ ಅವರು ಮಾಡಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರನು ಬಹಳ ಸರಿ ಮಾಡಿದ್ರಲ್ಲ, ಮಾಡಿದ್ರು ಇಲ್ವಾ? ಮಾಡಿದ್ದಾರೆ. 49 ರೂಪಾಯಿಂದ 92 ರೂಪಾಯಿಗೆ ತಗೊಂಡೋದಾಗ ಕೇಂದ್ರ ಸರ್ಕಾರದ ಪಾತ್ರ ಇದೆಯಾ ಇಲ್ವಾ? ನಾವು ಕೆಲವು ಸಂದರ್ಭದಲ್ಲಿ ಟ್ಯಾಕ್ಸ್ ಹಾಕಿದ್ದೀವಿ, ಇಲ್ಲ ಅಂತಲ್ಲ, ಸೆಸ್ ಹಾಕಿದ್ದೀವಿ. ಒಟ್ಟು ಕೇಂದ್ರ ಸರ್ಕಾರ 11 ವರ್ಷದಲ್ಲಿ 36 ಲಕ್ಷ ಕೋಟಿ ಪೆಟ್ರೋಲು ಡೀಸೆಲ್ ಮೇಲೆ ಸೆಸ್ ಹಾಕಿರ್ತಕ್ಕಂಥದ್ದು. ಆಮೇಲೆ ಟೋಲ್ ಪ್ಲಾಜಾ ಸ್ಟೇಟು ತೆಗೀರಿ ಅಂತ ಹೇಳ್ತಾರೆ. ತೆಗೆದುಬಿಟ್ರೆ ವರ್ಷಕ್ಕೆ 15,000 ರೂಪಾಯಿ ನಾವು ರಸ್ತೆಗಳ ಸಮರ್ಪಣಾ ನಿರ್ವಹಣೆಗೆ ಖರ್ಚು ಮಾಡ್ತಾ ಇದ್ದೀವಿ. 15,000 ಪ್ರತಿ ವರ್ಷ ಖರ್ಚು ಮಾಡ್ತೀವಿ. ಸ್ಟೇಟ್ 15,000 ಕೋಟಿ 15,000 ಕೋಟಿ. ಓಕೆ, 15,000 ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತೀವಿ. ಟೋಲ್ ತೆಗೆದುಬಿಟ್ರೆ ಹಣ ಎಲ್ಲಿ? ಆಮೇಲೆ ಕೇಂದ್ರ ಸರ್ಕಾರ ಕೂಡ ಅವ್ರದ್ದು ಇದೆಲ್ಲ ನ್ಯಾಷನಲ್ ಲೆವೆಲ್ ಟೋಲ್ಸು, ಅವರು ತೆಗಿಯೋಕ್ಕಾಗುತ್ತಾ? ಅವರು ಹೊಸ ಹೊಸ ರಸ್ತೆಗಳು ಮಾಡಬೇಕು, ರಸ್ತೆಗಳ ನಿರ್ವಹಣೆ ಮಾಡಬೇಕು. ಒಟ್ಟು ಬಗೆಹರಿಲಾರದ ಸಮಸ್ಯೆಗಳಿವೆಲ್ಲ. ಈಗ 2 ರೂಪಾಯಿ ಜಾಸ್ತಿ. ಅದನ್ನ ಅವರು ಸ್ವಲ್ಪ ಅದು ಮಾಡ್ತೀವಿ. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗೆದಿದಾರಲ್ಲ, ತೆಗೆದಿರ್ತಕ್ಕಂಥದ್ದನ್ನು ನಮ್ಮ ಅಧಿಕಾರಿಗಳು ಕಳಿಸಿ ಆಲ್ಟರ್ನೇಟ್ ಏನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ RTO ಅಂದರೆ ಬರೀ ಚೆಕ್ ಪೋಸ್ಟಲ್ಲಿ ಕೂತ್ಕೊಳ್ಳೋದಲ್ಲ, ಅವ್ರಿಗೆ ಬೇಕಾದ ಕೆಲಸ ಇರುತ್ತೆ. 20-30 ಕೆಲಸ ಬೇರೆ ಬೇರೆ ಎಲ್ಲ ಇರುತ್ತೆ. ಅದೆಲ್ಲ ಒಂದ್ಸಲಿ ಒಂದು ಸಿಸ್ಟಮ್ ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ತಕ್ಕನಾಗಿ ನಾವು ಆಲ್ಟರ್ನೇಟ್ ಮಾಡ್ಕೋಬೇಕಲ್ಲ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡ್ಕೋಬೇಕಲ್ಲ ನಾವು.
ಅಲ್ಲ ಅದು RTO ಚೆಕ್ ಪೋಸ್ಟ್ ಇಟ್ಕೊಂಡು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.